ಓಕೆ, ಇಡೀ ಜರ್ನಿ ನೋಡಿದ್ರಿ, ಅವತ್ತಿನ ಸಂದರ್ಭಕ್ಕೆ ಭಾಗ ಆಗಿದ್ರಿ ಅಂತಂದ್ರೆ ಅವರ ಈ ಹಂತದ ಬೆಳವಣಿಗೆ ಸರ್, ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ಹಂತದಲ್ಲಿ ಇಂಥದ್ದೊಂದು ಎಡವಟ್ಟು ಮಾಡ್ಕೊಂಡಿರುವಂತದ್ದು ಏನನ್ಸುತ್ತೆ? ಏನಿಲ್ಲ, ಯಾಕಂದ್ರೆ ದರ್ಶನ್ ಹೆಂಗಿದ್ದ ನನಗೆ ಗೊತ್ತಿದೆ. ಆ ಒಂದು ಸರಳತೆ, ನಮ್ರತೆ, ಒಂದು ಸಜ್ಜನಿಕೆ, ಅದು ಮತ್ತೆ ಆಯಿತು. ಒಂದಲ್ಲ 10 ಬಾರಿ ತಪ್ಪು ಮಾಡಿದ್ದಾರೆ, ಆಯಿತು. ಇನ್ನು ಮುಂದೆ ಅದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬೆಳೀಲಿ. ಈ ಒಂದು ಪ್ರಕರಣದಲ್ಲಿ ಬಂದ ಮೇಲೆ ಒಳ್ಳೆ ವ್ಯಕ್ತಿಯಾಗಿ ಬೆಳೀಲಿ. ನಾನು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಸರ್, ಈಗ ನೀವು ಕೂಡ ಎಲ್ಲ ಹಂತಗಳನ್ನು ನೋಡಿದ್ದೀರಾ, ಅವರ ಎಲ್ಲ ಹಂತಗಳನ್ನು ನೋಡಿದ್ದೀರಾ. ಸಹಜವಾಗಿ ಅಂಬರೀಷ್ ಅವ್ರ ಜೊತೆಗಿನ ಒಡನಾಟ ಶುರುವಾಗಿದ್ದಂಗೆ, ಆತ್ಮೀಯತೆ ಬೆಳೆದಿದ್ದಂಗೆ, ಆ ಮನೆ ಮಗ ಅನ್ಸ್ಕೊಳ್ಳುವಂಥ ಹಂತಕ್ಕೆ ಬಂದಿದ್ದಂಗೆ ಅವರಲ್ಲಿ ಇಷ್ಟ ಆಗಿರ್ತಕ್ಕಂಥ ಗುಣಗಳು ಏನಾಗಿತ್ತು ಅವ್ರಿಗೆ ಅಂತ? ಸರ್, ಅದು ನನಗೆ ಗೊತ್ತಿಲ್ಲ. ಅದು ಅವಾಗಿದ್ದ ಅಂಬರೀಷ್ ಅವ್ರನ್ನೇ ಕೇಳಬೇಕಾಯ್ತು, ಸುಮಲತಾ ಮೇಡಮ್ ಕೇಳಬೇಕಾಯ್ತು, ಅಭಿಷೇಕ್ ಕೇಳಬೇಕು. ಅವ್ರ ಸಂಬಂಧಗಳು, ಒಬ್ಬೊಬ್ಬರು ಸಂಬಂಧ ಹೆಂಗೆ ಬೆಳೆದಿದೆ. ಇವತ್ತು ನೀವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಾವು ಎಷ್ಟು ಮಾತಾಡ್ತಾ ಇವಷ್ಟು ಅಷ್ಟು ಮಾತಾಡ್ತಾ ಇಲ್ವಾ? ಹಂಗೆ ಸಂಬಂಧಗಳು ಒಂದು ಸತಿ ಫ್ರೆಂಡ್ಶಿಪ್ ಆದಾಗ ಅವರು ಹೆಂಗೆ ಉಳಿಸ್ಕೊತಾರೆ, ಅವ್ರ ಟ್ರ್ಯಾಕ್ ಅವ್ರಿಗೆ ಇಷ್ಟ ಆಗಿರುತ್ತೆ, ಇವ್ರ ಟ್ರ್ಯಾಕ್ ಅವ್ರಿಗೆ ಇಷ್ಟ ಆಗಿರುತ್ತೆ. ಸಂಬಂಧಗಳು ಬೆಳೆಸ್ಕೊಳ್ಳೋದು ಇದೆಲ್ಲ ಒಂದೊಂದು ಇಂಟಿಮೆಸಿ ಅಷ್ಟೇ. ಯಾಕಂದ್ರೆ ಮೊದಲ ಬಾರಿಗೆ ಭೇಟಿ ಆಗಿದ್ದೆ ಆ ನಿನಗೋಸ್ಕರ ಸಿನಿಮಾದ ಇಶ್ಯೂ ಆದಂತ ಟೈಮು ಅನ್ನೋಂಥ ಮಾತು. ಸರ್, ಅದು ಏನೇ ಆಗಲಿ, ಒಂದ್ಸತಿ ಓದಾಟಿಗೆ ನಾವೇ ಕ್ಲೋಸ್ ಮಾಡಿಸ್ದು ಅಂತೇಳಿ ಅದು ಹೇಳಕ್ಕೆ ಬರಲ್ಲ. ಅದು ಹೇಳೋದು ಸರಿ ಇಲ್ಲ. ಅದು ಆ ಒಂದು ಪ್ರಕರಣದಲ್ಲಿ ಹೋಗಿ ಅಂಬರೀಷ್ ಅವ್ರನ್ನ ಮತ್ತು ಬಸಂತ್ ಕುಮಾರ್ ಪಾಟೀಲ್ ಅವ್ರು ಫೋನ್ ಮಾಡಿಸಿ ಆ ಪ್ರಕರಣ ಕ್ಲೋಸ್ ಮಾಡಿಸಿದೆ ಹೊರತು ನಾವ್ಯಾಕೆ ಹೋಗಿ ಕ್ಲೋಸ್ ಮಾಡಿಸೋಣ ಅವ್ರ ಮನೆಗೆ? ದರ್ಶನ್ ಸ್ಟಾರ್ ಆದಮೇಲೆ ಕ್ಲೋಸ್ ಆಗೇ ಆಗ್ತಾರಪ್ಪ ಎಲ್ಲರಿಗೂ. ಹಂಗೆ ಎಲ್ಲರೂ ಕ್ಲೋಸ್ ಆಗ್ತದೆ. ಇವಾಗ ನೀವು ಅವ್ನು ಏನು ಹೇಳಿದ್ದು, ಏನು ಸ್ಟೇಟ್ಮೆಂಟ್ ಮಾಡೋದೇ ಮಾಡೋದಿಲ್ವಾ ಸರ್? ಹಂಗೆ ಇದು. ಓಕೆ, ಈಗ ಫೈನಲ್ ಸರ್, ಇಡೀ ಅವರ ಇಷ್ಟು ವರ್ಷ ಜರ್ನಿ ನೋಡಿದ್ರಿ, ಸೊ ಜೊತೆಗೆ ಅವ್ರ ಹತ್ರ ಮಾತಾಡಿದ್ರಿ ಎಷ್ಟೋ ಸಂದರ್ಭಗಳಲ್ಲಿ. ಈಗ ಭಿನ್ನಾಭಿಪ್ರಾಯ ಕೂಡ ಇದೆ. ಒಂದ್ ರೀತಿ ನೀವು ದೂರ ಆಗಿದ್ದೀರಿ ಸುಮಾರು ವರ್ಷಗಳಿಂದ. ಇದೆಲ್ಲ ಹಂತನ ನೋಡಿದಾಗ ಚಿತ್ರೋದ್ಯಮದಲ್ಲಿ ಅವರು ಮಾಡಿರ್ತಕ್ಕಂಥ ಸಿನಿಮಾಗಳಿಗಿಂತ ಹೆಚ್ಚಾಗಿ ಅವ್ರು ಮಾಡಿರ್ತಕ್ಕಂಥ ಪ್ರಕರಣ ಈಗ ಸಾಕಷ್ಟು ಪರಿಣಾಮ ಬೀರ್ತಾ ಇರುವಂಥದ್ದು ಒಂದು ಬೇರೆ ರೀತಿಯಾಗಿ ಅವ್ರ ಮೇಲೆ ಏನು ಹೇಳ್ತೀರಿ ಸರ್? ಪ್ರಕರಣದ ಬಗ್ಗೆ ಏನು ಮಾತಾಡೋಕ್ಕೋಗಲ್ಲ, ಯಾಕಂದ್ರೆ ಪೊಲೀಸ್ ಇದೆ, ಕಾನೂನಿದೆ, ಅದಕ್ಕೆ ಕೆಲಸ ಅವ್ರು ಮಾಡ್ತಾರೆ. ಪೊಲೀಸರು ಭಾಳ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಒಂದು ಈ ಪ್ರಕರಣದಲ್ಲಿ ಏನಿದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಇವತ್ತು ಪೊಲೀಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತೇಳಿ ಈ ಪ್ರಕರಣದಲ್ಲಿ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗ್ತಾ ಇದೆ. ಯಾಕಂದರೆ DCP ನಮ್ಮ ಗಿರೀಶ್ ಸಾಹೇಬ್ರಾಗ್ಬೋದು, ಚಂದನ್ ಸಾಹೇಬ್ರಾಗ್ಬೋದು, ಯಾಕಂದರೆ ಭಾಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ. ಪೊಲೀಸ್ ಎಷ್ಟು ಸ್ಟ್ರಾಂಗ್ ಅಂತೇಳಿ ಇಡೀ ಕರ್ನಾಟಕ ಜನತೆಗೆ ತೋರಿಸ್ತಾ ಇದ್ದಾರೆ. ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ. ಯಾಕಂದ್ರೆ ನಾನು ಹೇಳೋದು, ಯಾಕಂದರೆ ದರ್ಶನ್ ಅವ್ರನ್ನ ನಾನು ಹೆಂಗೆ ಇದು ಯಾವುದೇ ಭಿನ್ನಾಭಿಪ್ರಾಯ ಏನೇ ಇದ್ರೂ ಕೂಡ ನಾನು ಒಳ್ಳೇದು ಅರ್ಸ ವ್ಯಕ್ತಿ, ನಾನು ಕೆಟ್ಟದ್ದು ನಾ ಬಯಸೋಂಥ ವ್ಯಕ್ತಿ ಅಲ್ಲ. ನಾನು ಅವ್ರಿಗೆ ಒಳ್ಳೇದಾಗಲಿ, ಯಾಕಂದ್ರೆ ಬಂದಮೇಲೂ ಆ ಸರಳತೆ, ಸಜ್ಜನಿಕೆ, ಒಂದು ಅವ್ರ ಜೀವನ ಚೆನ್ನಾಗಿ ರೂಪಿಸ್ಕೊಳ್ಳಿ ಅಂತೇಳಿ ಹಾರೈಸ್ತೀನಿ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಭಾಮ ಹರೀಶ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಅವರು ಸಹಜವಾಗಿ ಅವತ್ತು ಮೆಜೆಸ್ಟಿಕ್ ಸಿನಿಮಾದಿಂದ ಕೂಡ ಅವರ ಜರ್ನಿನ ನೋಡಿರ್ತಕ್ಕಂಥವ್ರು. ಸೊ ಹಲವಾರು ಘಟನೆಗಳನ್ನ TV9 ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್.